ಸೊ ಇನ್ನು ಇದೆಲ್ಲದರ ಜೊತೆಗೆ ಈ ಕಾವೇರಿ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಅಂದರೆ ಈ ತಮಿಳುನಾಡು ರಾಜ್ಯಕ್ಕೆ ಕಾವೇರಿ ನೀರು ಬಿಡುವಂಥ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಇವತ್ತು ವಿಚಾರಣೆ ಆಗುತ್ತೆ. ಸುಪ್ರೀಂ ಕೋರ್ಟ್ ಇವತ್ತು ವಿಚಾರಣೆಯನ್ನು ಕೈಗೆತ್ತಿಕೊಳ್ತಾ ಇದೆ. ಏನಾಗುತ್ತೆ ನೋಡಬೇಕು. ನ್ಯಾಯಮೂರ್ತಿ ವಿಕ್ರಮನಾಥ್ ನೇತೃತ್ವದ ದ್ವಿಸದಸ್ಯ ಪೀಠದಲ್ಲಿ ವಿಚಾರಣೆ ನಡೆಯುತ್ತೆ. ಬಾಕಿ ಉಳಿಸಿಕೊಂಡಂಥ ನೀರನ್ನು ಹರಿಸಲಿಕ್ಕೆ ನಿರ್ದೇಶನ ಕೊಡಿ ಅಂತ ಮನವಿ ಸಲ್ಲಿಸಲಾಗಿದೆ ತಮಿಳುನಾಡು ಕಡೆಯಿಂದ. ಇನ್ನು CWMA ಏನು ಆದೇಶ ಕೊಟ್ಟಿದೆ ಅದನ್ನೂ ಕೂಡ ಪಾಲನೆ ಮಾಡಲಿಕ್ಕೆ ಸೂಚನೆ ಕೊಡಿ ಅಂತ ತಮಿಳುನಾಡು ಕೇಳಿದೆ. ನಮಗೆ ಬಹಳಷ್ಟು ಹಿನ್ನಡೆ ಆಗಿದೆ ನಿಜ. ಒಂದಷ್ಟು ಅಷ್ಟು ಇಷ್ಟು ನೀರು ಬಂದು ಹೆಂಗೋ ನೀರು ಬಿಡಲಿಕ್ಕೆ ಕಾರಣ ಆಯಿತು. ಮುಂದಿನ ದಿನಗಳಲ್ಲಿ ಇದೇ ಥರ ನೀರು ಬಿಡಿ ಅಂತಂದರೆ ಎಷ್ಟೊಂದು ಬಿಡೋಕ್ಕೆ ಸಾಧ್ಯ? ಮುಂಗಾರು ಮಳೆ ಸರಿಯಾಗಿ ಬರ್ತಾಯಿಲ್ಲ, ಹಿಂಗಾರು ಕೈ ಕೊಡೋ ಎಲ್ಲ ಸಾಧ್ಯತೆಗಳು ಇದೆ. ಇವಾಗ ಏನಾದರೂ ನೀರು ಹರಿಸಿಬಿಟ್ರೆ ಮುಂದೆ ಕುಡಿಯೋ ನೀರಿಗೂ ಕೂಡ ಸಮಸ್ಯೆ ಆಗುತ್ತೆ. ಕರ್ನಾಟಕ ಏನು ಹೇಳ್ತಾ ಇದೆ, ನೋಡೋಣ ಜಲಾಶಯಗಳು ಮೊದಲು ಭರ್ತಿಯಾಗಲಿ ಆಮೇಲೆ ನೋಡೋಣ ಅಂತ. ಇವತ್ತು ಸುಪ್ರೀಂ ಕೋರ್ಟ್ ವಾದವನ್ನು ಆಲಿಸುತ್ತೆ. ಏನು ಹೇಳುತ್ತೆ ನೋಡೋಣ. ಬರೀ ನಮ್ಮ ಪ್ರತಿನಿಧಿ ಹರೀಶ್ ನಮ್ಮೊಂದಿಗೆ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಹರೀಶ್, ನಾವು ನೋಡ್ತಾ ಇದ್ದೀವಿ ಏನೇನಾಗಿದೆ ಅಂತ. ಈ CWMA ಕೊಟ್ಟಿರುವಂಥ ಆದೇಶ ಪಾಲಿಸಬೇಕು, ಜೊತೆಗೇನು ನೀರು ಬಿಡಬೇಕು. ತಮಿಳುನಾಡು ನಮಗೆ ನೀರು ಇದೆಯೋ ಇಲ್ವೋ, ಸೊ ಅವ್ರಿಗೆ ಮಾತ್ರ ನೀರು ಬೇಕು. ನೀರನ್ನು ಬೇಕಿದ್ರೆ ಅವ್ರು ಬಳಸ್ಕೋಬೋದು, ಬೇಡ ಅಂತಂದ್ರೆ ಅವ್ರು ಸಮುದ್ರಕ್ಕೆ ಬಿಡ್ಬೋದು, ಪ್ರಶ್ನೆ ಬೇರೆ. ಆದರೆ ನಮಗೆ ಮಾತ್ರ ಅವ್ರು ನೀರು ಬಿಡಲ್ಲ. ನಮ್ಮ ಎಷ್ಟೆಷ್ಟು ಇದೆಯಲ್ಲ ಎಲ್ಲ ನೀರನ್ನು ಕೂಡ ಅವ್ರು ಪಡಿಬೇಕು, ಅದೊಂದೇ ಅವ್ರ ಉದ್ದೇಶ ಆಗಿರುತ್ತೆ. ಇವತ್ತು ಅರ್ಜಿ ಸುಪ್ರೀಂ ಕೋರ್ಟಲ್ಲಿ ಬರ್ತಾ ಇರುವಂಥದ್ದು ಏನಾಗ್ಬೋದು ಅಂತ. ಯಾಕಂದರೆ ಹಿಂದೆಲ್ಲ ನಾವು ನೋಡಿದ್ದೀವಿ ಈ ಏನೇನು ಈ ಪ್ರಾಧಿಕಾರಗಳು ಏನೇನು ಕೊಡ್ತಾವಲ್ಲ ಆದೇಶಗಳನ್ನು, ಆ ಕೊಟ್ಟಂಥ ಆದೇಶನೇ ಅದನ್ನೇ ಎತ್ತಿಡಿಯುವಂಥ ಪ್ರಯತ್ನವನ್ನೇ ಸುಪ್ರೀಂ ಕೋರ್ಟ್ ಕೂಡ ಮಾಡಿರುವಂಥದ್ದು. ಇವತ್ತು ಏನಾಗುತ್ತೆ ಅನ್ನುವಂಥದ್ದು ಭಾಳ ಗಮನಿಸಬೇಕಾದಂಥ ಸಂಗತಿ. ಏನಂತೀರಿ ರಂಗನಾಥ್? ಕರ್ನಾಟಕ ತಮಿಳುನಾಡಿಗೆ ನೀರು ಹರಿಸಬೇಕಾದಂಥ ವಿಚಾರವಾಗಿ CWMA ಇದುವರೆಗೆ 2 ಆದೇಶವನ್ನು ಕೊಟ್ಟಿರುವಂತಹದ್ದು. ಜುಲೈ 29ನೇ ತಾರೀಕು ಮೊದಲ ಆದೇಶವನ್ನು ಕೊಡುತ್ತೆ. 3500 ಕ್ಯೂಸೆಕ್ಸ್ ಅನ್ನ ಮುಂದಿನ 15 ದಿವಸಗಳ ಕಾಲ ಬಿಡಬೇಕು ಅಂತ. ಅದನ್ನ ಕರ್ನಾಟಕ ಪಾಲಿಸುತ್ತೆ. ಮತ್ತೆ ಪ್ರಕೃತಿಯ ಕೃಪೆಯಿಂದ ಮಳೆ ಚೆನ್ನಾಗಾಗುತ್ತೆ. ಕಾವೇರಿ ಕೊಳ್ಳದಲ್ಲಿ ಮಳೆ ಚೆನ್ನಾಗಿರೋದ್ರಿಂದ 3 TMC ಹೆಚ್ಚು ನೀರು ಹೋಗುತ್ತೆ. 15 ದಿವಸಗಳಲ್ಲಿ 3 TMC ಹೆಚ್ಚು ನೀರು ಹೋಗುತ್ತೆ. ಅಂದ್ರೆ ಕರ್ನಾಟಕ ಬಿಡಬೇಕಾಗಿದ್ದು 4.5 TMC, ಆದ್ರೆ ತಮಿಳುನಾಡಿಗೆ ಹರಿದೋಗಿರುವಂತದ್ದು 7.5 TMC, ಅಂದ್ರೆ 3 TMC ಎಕ್ಸ್ಟ್ರಾ ಹರಿದೋಗುತ್ತೆ. ಅದಾದ ನಂತರ ನಡೆದಂತ ಮತ್ತೊಂದು ಸಭೆಯಲ್ಲಿ ಮತ್ತೊಂದು ಆದೇಶವನ್ನ CWMA ಮಾಡುತ್ತೆ. 12,000 ಕ್ಯೂಸೆಕ್ ನೀರನ್ನ ಪ್ರತಿದಿನ ಹರಿಸಬೇಕು ಮುಂದಿನ 15 ದಿವಸಗಳಿಗೆ ಅಂತ. ಇದು ಕರ್ನಾಟಕಕ್ಕೆ ಬಹಳಷ್ಟು ದುಬಾರಿಯಾದಂಥ ಆದೇಶ ಆಗಿರುವಂತಹದ್ದು. ಇದನ್ನ ಬಿಡ್ಲಿಕ್ಕೆ ಸಾಧ್ಯವೇ ಇಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಕರ್ನಾಟಕದ ಅಧಿಕಾರಿಗಳು ವಾದ ಮಾಡಿದ್ರು ಕೂಡ CWRC ಕೊಟ್ಟಂತ ಆದೇಶವನ್ನ CWMA ಆದೇಶವಾಗಿ ಪರಿವರ್ತನೆ ಮಾಡಿದೆ. ಈಗ ಕರ್ನಾಟಕಕ್ಕೂ ಕೂಡ ಒಂದೇ ಆಪ್ಷನ್ ಇರುವಂತದ್ದು, ಅದು ಸುಪ್ರೀಂ ಕೋರ್ಟ್ಗೆ ಹೋಗುವಂತಹದ್ದು. ಈ ವಿಚಾರವಾಗಿ ಸುಪ್ರೀಂ ಕೋರ್ಟ್ಗೆ ಕರ್ನಾಟಕ ಹೋಗೋದನ್ನ ಇನ್ನೂ ಕಾದಿರಿಸಿಕೊಂಡಿರುವಂತಹದ್ದು. ಆದ್ರೆ 3500 ಕ್ಯೂಸೆಕ್ ನೀರನ್ನ ಬಿಡಬೇಕು ಅನ್ನುವಂತ ಆದೇಶವನ್ನೇ ಏನು CWMA ಮಾಡಿತ್ತು, ಆ ಆದೇಶವನ್ನ ಕರ್ನಾಟಕ ಸರಿಯಾಗಿ ಪಾಲಿಸ್ತಿಲ್ಲ ಅಂತ ಸುಪ್ರೀಂ ಕೋರ್ಟ್ಗೆ ತಮಿಳುನಾಡು ಅರ್ಜಿಯನ್ನು ಸಲ್ಲಿಸಿರುವಂತದ್ದು. ಆ ಅರ್ಜಿಯ ವಿಚಾರಣೆ ಇವತ್ತು ನಡೆಯುತ್ತೆ. ಸುಮಾರು ಮಧ್ಯಾಹ್ನದ ಅಂದ್ರೆ 12 ಗಂಟೆ ಸುಮಾರಿಗೆ ಈ ಒಂದು ಅರ್ಜಿ ವಿಚಾರಣೆ ನ್ಯಾಯಮೂರ್ತಿ ವಿಕ್ರಮನಾಥ್ ನೇತೃತ್ವದ ಪೀಠದಲ್ಲಿ ವಿಚಾರಣೆಗೆ ಬರುವಂತಹ ಸಾಧ್ಯತೆ ಇದೆ. ವಿಚಾರಣೆಗೆ ಬಂದಂತಹ ಸಂದರ್ಭದಲ್ಲಿ ಕರ್ನಾಟಕ ಸಹಜವಾಗಿ ವಾದ ಮಾಡುತ್ತೆ, ನೀವು CWMA ಕೊಟ್ಟಂತಹದ್ದು ಕೇವಲ 4.5 TMC ಬಿಡಿ ಅಂತ, ಆದರೆ ಕರ್ನಾಟಕ ಬಿಟ್ಟಿರುವಂತದ್ದು 7.5 TMC. ಹೀಗಿದ್ದಾಗ ತಮಿಳುನಾಡು ಅರ್ಜಿ ಯಾವುದೇ ಕಾರಣಕ್ಕೂ ಊರ್ಜಿತ ಆಗೋದಿಲ್ಲ ಅನ್ನುವಂತಹ ವಾದವನ್ನ ಕರ್ನಾಟಕ ಮಾಡುವಂತಹ ಎಲ್ಲ ತಯಾರಿಯನ್ನ ಮಾಡಿಕೊಂಡಿರುವಂತಹದ್ದು. ಬಹುಮುಖ್ಯವಾಗಿ 1 ಲಕ್ಷ ಕ್ಯೂಸೆಸ್ಗೆ ಹೆಚ್ಚು ನೀರು ಈಗ ತಮಿಳುನಾಡಿಗೆ ಹರಿದಿರುವಂತಹದ್ದು. ಮತ್ತೆ ಈಗಾಗಲೇ ಬಿಟ್ಟಿರುವಂತಹ ನೀರಿನ ಬಗ್ಗೆ ಕೂಡ ಸಂಪೂರ್ಣವಾಗಿ ಲೆಕ್ಕವನ್ನು ಕೊಟ್ಟು 12,000 ಕ್ಯೂಸೆಕ್ಸ್ 2ನೇ ಹಂತದಲ್ಲಿ ಏನು CWMA ಆದೇಶವನ್ನ ಮಾಡಿದೆ, ಈ ನೀರನ್ನ ಯಾವುದೇ ಕಾರಣಕ್ಕೂ ಬಿಡ್ಲಿಕ್ಕೆ ಸಾಧ್ಯ ಇಲ್ಲ, ಆದಷ್ಟು ಕಡಿಮೆ ಮಾಡಬೇಕು ಅನ್ನುವಂತಹ ವಾದವನ್ನು ಕೂಡ ಕರ್ನಾಟಕ ಮಾಡುವಂತಹ ಸಾಧ್ಯತೆ ಇದೆ. ರಂಗನಾಥ್, ಓಕೆ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ.